ಯಾವ ಹೂವು ಯಾರ ಮುಡಿಗೋ ಭಾಗ 224. ತಾನ್ವಿ ರೂಮ್ನಲ್ಲಿದ್ದ ತನ್ನ ಫೋಟೋ ಮುಟ್ಟುತ್ತಾ, ವಿಕ್ರಮ್ ಮನಸ್ಸಿನಲ್ಲಿ ನನ್ನ ಕಂಡರೆ ಯಾವಾಗ್ಲೂ ಕಿಚ್ಚಿನಂತೆ ಆಡುವ ನಿನಗೆ ನನ್ ಮೇಲೆ ದ್ವೇಷ ಇಲ್ಲ, ಪ್ರೀತಿ ಇದೆ ಅನ್ನೋದನ್ನ ಮರೆಮಾಚೋಕೆ ಎಷ್ಟು ನಾಟಕ ಮಾಡಿದೆ ಸಾನ್ವಿ. ಐ ಲವ್ ಯು ವಿಕ್ರಮ್ ಅಂತ ಬರೆದು ನನ್ನನ್ನೇ ಆರಾಧಿಸ್ತಿರೋ ನಿನ್ನ ಈ ಮುಗ್ಧ ಪ್ರೀತಿಯನ್ನ ಅರ್ಥ ಮಾಡಿಕೊಳ್ಳೋಕೆ ನಾನು ಇಷ್ಟು ದಿನ ತಡ ಮಾಡಿಬಿಟ್ಟೆ ಅಲ್ವಾ. ನನ್ನ ಮೇಲಿರೋ ಕೋಪದ ಹಿಂದೆ ಇಷ್ಟೊಂದು ಪ್ರೀತಿ ಇತ್ತ ಸಾನ್ವಿ. ಎಂತಹ ದಡ್ಡ ನಾನು. ನಿನ್ನ ಕಣ್ಣಲ್ಲಿ ದ್ವೇಷ ಹುಡುಕ್ತಿದ್ದೆ, ಆದ್ರೆ ಅಲ್ಲಿ ಬರೀ ನನ್ನ ಮೇಲಿರೋ ಪ್ರೀತಿ ಮಾತ್ರ ಇತ್ತು. ಅದು ನನಗೆ ಕಾಣಿಸಲೇ ಇಲ್ಲ. ತಾಳಿ ನಿನ್ನ ಪಾಲಿಗೆ ಕೇವಲ ಬಂಧನ ಅಂದುಕೊಂಡಿದ್ದೆ, ಆದರೆ ಇದು ನಿನ್ನ ಪ್ರೀತಿಯ ಉಸಿರು ಅಂತ ಇವತ್ತು ಗೊತ್ತಾಯ್ತು. ಸಾನ್ವಿ, ನನ್ನಿಂದ ಇಷ್ಟು ದೂರ ಸರಿಯುತ್ತಿದ್ದವಳ ಮನಸ್ಸಿನಲ್ಲಿ ನಾನೇ ತುಂಬಿದ್ದೇನಾ? ಪ್ರೀತಿ ತೋರಿಸೋಕೆ ಅಹಂಕಾರ ಅಡ್ಡಿ ಬಂದ್ರು ಈ ನಿನ್ನ ರೂಮ್ನ ಗೋಡೆಗಳು ನಿನ್ನ ಅಂತರಾತ್ಮದ ಸತ್ಯವನ್ನು ಹೇಳ್ತಿವೆ. ಅದು ಅಹಂಕಾರ ಅಲ್ಲ, ನಿನಗೆ ಇದ್ದ ಪರಿಸ್ಥಿತಿ. ಹೇಳೋ ಅವಕಾಶ ನಿನಗೆ ಇರ್ಲೇ ಇಲ್ಲ. ಸಾನ್ವಿ, ನಿನ್ನ ಮೌನದ ಹಿಂದಿರೋ ಈ ಪ್ರೀತಿ ನನಗೆ ಗೊತ್ತಾಗಲೇ ಇಲ್ಲ. ಹೊರಗಡೆ ಜಗಳವಾಡ್ತಾ ಒಳಗಡೆ ನನ್ನ ದೇವ್ರಂತೆ ಆರಾಧಿಸ್ತಿದ್ಯಾ ಅಲ್ವಾ. ನನ್ನ ಮೇಲಿರೋ ಪ್ರೀತಿನೇ ನಿನಗೆ ದೊಡ್ಡ ಶಿಕ್ಷೆ ಆಗ್ಬಿಟ್ಟಿದೆ. ಕ್ಷಮಿಸಿ ಬಿಡು ನನ್ನ ಸಾನ್ವಿ. ನಿನ್ನ ಈ ಮೌನದ ಹಿಂದೆ ಇಷ್ಟೊಂದು ಪ್ರೀತಿ ಅಡಗಿದೆ ಅಂತ ನಾನು ಮನಸ್ಸಿನಲ್ಲಿಯೂ ಅಂದುಕೊಂಡಿರಲಿಲ್ಲ. ಪ್ರತಿದಿನ ನನ್ನ ಮೇಲೆ ಕೋಪ ಮಾಡಿಕೊಳ್ಳುತ್ತಿದ್ದ ಈ ಕಣ್ಣುಗಳಲ್ಲಿ ನನಗಾಗಿ ಇಷ್ಟೊಂದು ಮಮತೆ ಇತ್ತ. ಹೊರಗಡೆ ಜಗಳವಾಡುತ್ತಾ ನನ್ನನ್ನು ದೂರ ತಳ್ಳುತ್ತಿದ್ದ ನೀನು ನಿನ್ನ ಹೃದಯದ ಈ ಕೋಣೆಯಲ್ಲಿ ನನ್ನನ್ನೇ ಕೂರಿಸಿಕೊಂಡಿದ್ದೀಯ. ನಿನ್ನ ಸಿಟ್ಟಿನ ಹಿಂದೆಯೂ ನನ್ನ ಮೇಲಿರುವ ಹಠ ಇತ್ತು ಅಂದುಕೊಂಡಿದ್ದೆ, ಆದರೆ ಅದು ಕೇವಲ ಪ್ರೀತಿಯ ಮುನಿಸು ಎಂದು ಈಗ ತಿಳಿಯಿತು. ಈ ಫೋಟೋ ನೋಡ್ತಿದ್ರೆ ನನ್ನ ಮೇಲಿರೋ ನಿನ್ನ ಆರಾಧನೆ ಎಂತದ್ದು ಅಂತ ಅರ್ಥವಾಗ್ತಿದೆ. ಐ ಲವ್ ಯು ವಿಕ್ರಮ್ ಅಂತ ಬರೆಯುವಾಗ ನಿನ್ನ ಮನಸ್ಸು ಎಷ್ಟು ಮಿಡಿದಿರಬಹುದು ಅಲ್ವಾ. ನನ್ನ ಎದುರಿಗೆ ಬಂದಾಗ ಕಲ್ಲಾಗುವ ನೀನು ಈ ಒಂಟಿ ರೂಮಿನಲ್ಲಿ ನನಗಾಗಿ ಕಣ್ಣೀರು ಹಾಕ್ತಿದ್ಯಾ. ಈ ಪ್ರೀತಿಯನ್ನು ಮುಚ್ಚಿಟ್ಟುಕೊಳ್ಳಲು ನೀನು ಅನುಭವಿಸಿದ ನೋವು ಎಷ್ಟು ದೊಡ್ಡದು ಸಾನ್ವಿ. ನಾನು ನಿನ್ನನ್ನು ಅಪರಾಧಿಯಂತೆ ನೋಡಿದೆ, ಆದರೆ ನೀನು ನನ್ನನ್ನ ನಿನ್ನ ಪ್ರಪಂಚದಂತೆ ನೋಡುತ್ತಿದ್ದೀಯ. ನಿನ್ನ ಈ ಮುಗ್ಧ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳದ ನಾನು ದೊಡ್ಡ ಮೂರ್ಖ ಅಲ್ವಾ. ಆ ತಾಳಿ ನಿನಗೆ ಇಷ್ಟವಿಲ್ಲದ ಬಂಧನ ಅಂದುಕೊಂಡಿದ್ದೆ, ಆದರೆ ಅದು ನೀನೇ ಬಯಸಿದ್ದ ಜೀವನದ ಕನಸು ಅಂತ ಈಗ ಅರ್ಥ ಆಯ್ತು. ನಾನು ನಿನ್ನನ್ನು ದ್ವೇಷ ಮಾಡಿದಷ್ಟು ನೀನು ನನ್ನಿಂದ ದೂರ ಹೋದೆ, ಆದರೆ ನೀನು ಆ ದ್ವೇಷದ ಒಳಗೂ ಪ್ರೀತಿಯನ್ನೇ ಹುಡುಕಿದೆ. ಈ ಕೀ ಸಿಕ್ಕಿದ್ದು ಆಕಸ್ಮಿಕ ಇರಬಹುದು, ಆದರೆ ನಿನ್ನ ಹೃದಯದ ಬಾಗಿಲು ತೆರೆದಿದ್ದು ನನ್ನ ಪುಣ್ಯ. ನಿನ್ನ ಈ ರಹಸ್ಯ ಪ್ರೀತಿಯ ಮುಂದೆ ನನ್ನ ಅಹಂಕಾರ ಮಣಿಯುತ್ತಿದೆ ಸಾನ್ವಿ. ನನ್ನ ಫೋಟೋ ಮುಂದೆ ನಿಂತು ನೀನು ಎಷ್ಟು ಬಾರಿ ಮಾತನಾಡಿರಬಹುದು. ಕೊಟ್ಟ ಪ್ರತಿಯೊಂದು ನೋವನ್ನು ನುಂಗಿಕೊಂಡು ಇಲ್ಲಿ ಬಂದು ಈ ಫೋಟೋ ನೋಡಿ ಸಮಾಧಾನ ಪಟ್ಟುಕೊಳ್ತಿದ್ಯಾ. ನಿನಗೆ ನನ್ನ ಮೇಲೆ ಎಷ್ಟು ಅಧಿಕಾರ ಇದೆ ಅನ್ನೋದನ್ನ ಈ ಗೋಡೆಗಳ ಮೇಲೆ ಬರೆದಿರೋ ನಿನ್ನ ಅಕ್ಷರಗಳೇ ಹೇಳ್ತಿವೆ. ನನ್ನನ್ನು ಅಪರಾಧಿ ಮಾಡೋದು ನಿನ್ನ ಉದ್ದೇಶ ಅಂದಿದ್ದೆ, ಆದರೆ ನೀನು ನನ್ನನ್ನ ನಿನ್ನ ಬದುಕಿನ ಆಧಾರ ಮಾಡ್ಕೊಂಡಿದ್ದೀಯಾ. ನಿನಗೆ ಈ ಮದುವೆ ಇಷ್ಟ ಇಲ್ಲ ಅಂತ ನಾನು ಸುಳ್ಳು ನಂಬಿಕೊಂಡು ನಿನಗೆ ತುಂಬಾ ನೋವು ಕೊಟ್ಬಿಟ್ಟೆ. ಕ್ಷಮಿಸಿಬಿಡು ಸಾನ್ವಿ. ನಿನ್ನ ಈ ಮೌನ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿ ನನಗೆ ಮೊದಲೇ ಇರಬೇಕಿತ್ತು. ನಿನ್ನ ಪ್ರತಿಯೊಂದು ಹನಿ ಕಣ್ಣೀರು ಇವತ್ತು ನನ್ನ ಹೃದಯಕ್ಕೆ ಚುಚ್ಚುತ್ತಿದೆ. ನಾನು ಅವಳನ್ನ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಿದ್ದೆ, ಆದ್ರೆ ಅವಳು ಇಲ್ಲಿ ನನಗಾಗಿ ಒಂದು ಪ್ರೀತಿಯ ಪ್ರಪಂಚವನ್ನೇ ಕಟ್ಟಿಕೊಂಡಿದ್ದಾಳೆ. ಇನ್ನು ಮುಂದೆ ಪ್ರೀತಿಯನ್ನು ಮುಚ್ಚಿಟ್ಟುಕೊಳ್ಳೋ ಅವಶ್ಯಕತೆ ಇಲ್ಲ. ನೀನು ಎಷ್ಟು ದೂರ ತಳ್ಳಿದರೂ ನಾನು ನಿನ್ನನ್ನು ಬಿಟ್ಟು ಹೋಗಲ್ಲ, ಯಾಕೆಂದ್ರೆ ನಿನ್ನ ಪ್ರೀತಿಯ ಆಳ ಇವತ್ತು ನನಗೆ ಗೊತ್ತಾಗಿದೆ. ಪ್ರೀತಿಸೋ ಜೀವಕ್ಕೆ ನೋವು ಕೊಡೋದು ಎಷ್ಟು ದೊಡ್ಡ ಪಾಪ ಅಲ್ವಾ. ಪಾಪವನ್ನು ನಾನು ಇಷ್ಟು ದಿನ ಮಾಡಿದೆ. ಈ ಪ್ರೀತಿಯ ಭಾರ ನಿನ್ನನ್ನು ಎಷ್ಟು ಕಾಡಿರಬಹುದು. ಇಂದಿನಿಂದ ಈ ವಿಕ್ರಮ್ ಬರೀ ಹೆಸರಿಗಷ್ಟೇ ಅಲ್ಲ, ನಿಜವಾಗಿಯೂ ನಿನ್ನವನೇ ಆಗಿರ್ತಾನೆ. ನಮ್ಮಿಬ್ಬರ ನಡುವಿನ ಈ ಗೋಡೆಗಳು ಇವತ್ತಿಗೆ ಬಿದ್ದು ಹೋಗಲಿ. ನಾನು ನಿನ್ನ ಈ ಪವಿತ್ರ ಪ್ರೀತಿಗೆ ಸೋತು ಹೋಗಿದ್ದೇನೆ. ನನ್ನ ಬದುಕಿನ ಶಕ್ತಿ ನೀನು ಅಂತ ತೋರಿಸಿಕೊಟ್ಟ ಈ ಕ್ಷಣವನ್ನು ನಾನು ಯಾವತ್ತೂ ಮರೆಯಲ್ಲ. ಐ ಲವ್ ಯು ಟು ಸಾನ್ವಿ. ನಿನ್ನ ಈ ಪ್ರೀತಿಯನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಕಾಪಾಡ್ತೀನಿ. ಅಪ್ಪ ಅಮ್ಮ, ನಾನು ಸಾನ್ವಿಯನ್ನು ಎಷ್ಟು ತಪ್ಪು ತಿಳಿದುಕೊಂಡಿದ್ದೆ ಅಲ್ವಾ. ನಾನು ಪ್ರೀತಿಸಿದ ನಿಶಾ ಜೊತೆ ನನ್ನ ಮದುವೆ ಮಾಡಿಸಲು ಅಪ್ಪ ಅಮ್ಮನ್ನ ಒಪ್ಪಿಸಿದ್ದೆ. ನಿನ್ನ ಮನಸ್ಸಲ್ಲಿ ನನ್ನ ಬಗ್ಗೆ ಇರೋ ಪ್ರೀತಿನ ಮುಚ್ಚಿಟ್ಟು ಇನ್ನೊಬ್ಬಳ ಜೊತೆ ನನ್ನ ಮದುವೆ ಮಾಡಿಸಲು ತಯಾರಾಗಿದ್ದೆ. ಅಂದ್ರೆ ನೀನು ತ್ಯಾಗಮಯಿ. ನನ್ನ ಸಂತೋಷಕ್ಕಾಗಿ ನಿನ್ನ ಜೀವನವನ್ನೇ ಬಲಿ ಕೊಡಲು ಹೊರಟಿದ್ದೆ. ಹುಚ್ಚಿ ನೀನು. ನಿನ್ನ ಪ್ರೀತಿ ಎಷ್ಟು ಪವಿತ್ರ. ಪ್ರೀತಿ ಮಾಡಿದವನಿಗೋಸ್ಕರ ಎಷ್ಟು ಕಷ್ಟಪಟ್ಟೆ. ನಿನ್ನ ಪ್ರೀತಿ ಪವಿತ್ರವಾದದ್ದು, ಅದಕ್ಕೆ ಅದು ನಿನ್ಗೆ ಸಿಕ್ಕಿದೆ. ನಾನು ನಿನ್ನನ್ನ ದ್ವೇಷ ಮಾಡಿದೆ, ದೂರ ತಳ್ಳಿದೆ, ಮಾತಿನಿಂದ ಚುಚ್ಚಿದೆ, ಆದರೆ ನೀನು ಮಾತ್ರ ಪ್ರತಿ ಕ್ಷಣವೂ ನಾನು ಚೆನ್ನಾಗಿರ್ಬೇಕು, ಎಲ್ಲರೂ ತಮ್ಮ ಪ್ರೀತಿ ಅವರಿಗೆ ಸಿಗಬೇಕು ಅಂತಾಲೆ ಹಂಬಲಿಸ್ತಾರೆ. ಆದ್ರೆ ನೀನು ನನ್ನ ಸಂತೋಷ ಬಯಸಿ ಇನ್ನೊಬ್ಬಳ ಜೊತೆ ಮದುವೆ ಮಾಡಲು ಹೊರಟಿದ್ಲು. ಅಂದ್ರೆ ಅವಳ ಹೃದಯ ಎಷ್ಟು ದೊಡ್ಡದಿರಬೇಡ. ತನ್ನ ಕೊರಳಲ್ಲಿ ನಾನು ಕಟ್ಟಿದ ತಾಳಿ ಇದ್ರೂ ನನ್ನ ಮೇಲಿನ ಪ್ರೀತಿ ಹೇಳ್ಕೊಳ್ಳೋಕ್ಕೂ ಅವಳಿಗೆ ಸಾಧ್ಯ ಆಗ್ಲಿಲ್ಲ. ನನ್ನ ಸುಖಕ್ಕಾಗಿ ತನ್ನ ಆಸೆಯನ್ನೇ ಬಲಿ ಕೊಡೋಕೆ ಹೊರಟಿದ್ಲು. ಇಂತಹ ನಿಷ್ಕಲ್ಮಶ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳದೆ ನಾನು ನಿಶಾನ ಪ್ರೀತಿಸುತ್ತಿದ್ದೆ. ಅವಳ ಮೋಸ ಅರ್ಥ ಆಗ್ಲಿಲ್ಲ, ಹಾಗೆ ಸಾನ್ವಿ ಪ್ರೀತಿ ಕೂಡ ಅರ್ಥ ಆಗ್ಲಿಲ್ಲ. ನಾನು ಎಂತ ದಡ್ಡ. ಅವಳಿಗೆ ಎಷ್ಟು ನೋವು ಕೊಟ್ಟೆ. ಸಾನ್ವಿ ಮಾಡಿರೋ
ಮಾಡಿರೋ ಈ ತ್ಯಾಗದ ಮುಂದೆ ನನ್ನ ಪ್ರೀತಿ ತುಂಬಾ ಚಿಕ್ಕದಾಗಿ ಕಾಣಿಸ್ತಿದೆ. ಅವಳಿಗೆ ಇಷ್ಟೊಂದು ನೋವು ಕೊಟ್ಟ ಮೇಲೆ ನನ್ನನ್ನು ನಾನು ಹೇಗೆ ಕ್ಷಮಿಸಿಕೊಳ್ಳಿ? ಸುತ್ತಲೂ ನೋಡುತ್ತಾನೆ. ಅಲ್ಲಿ ಅವಳು ಅವನಿಗಾಗಿ ಸಂಗ್ರಹಿಸಿದ್ದ ಸಣ್ಣ ಪುಟ್ಟ ವಸ್ತುಗಳು ಇರುತ್ತವೆ. ವಿಕ್ರಮ್ ತನ್ನಷ್ಟಕ್ಕೆ, ಸಾನ್ವಿ ಯಾಕೆ ಇಷ್ಟು ದೊಡ್ಡ ಸತ್ಯವನ್ನ ಬಚ್ಚಿಟ್ಟಿದ್ದೆ? ಈ ಒಂದು ಮಾತು ಹೇಳಿದ್ರೆ ಇಷ್ಟೆಲ್ಲ ಆಗ್ತಿರ್ಲಿಲ್ಲ ಅಲ್ವಾ? ನನ್ನನ್ನು ಒಬ್ಬ ಶತ್ರು ತರ ನೋಡಿದ್ದೀಯಾ ಅಂದುಕೊಂಡಿದ್ದೆ, ಆದ್ರೆ ನೀನು ನನ್ನನ್ನ ದೇವರ ತರ ಆರಾಧಿಸಿದ್ಯಾ. ನಾನು ನಿನಗೆ ಹೊಡೆದೆ, ನೋಯಿಸಿದೆ, ಅಧಿಕಾರ ಚಲಾಯಿಸಿದೆ, ಆದ್ರೆ ನೀನು ಅದನ್ನೆಲ್ಲ ಸಹಿಸಿಕೊಂಡು ಮೌನವಾಗಿ ನನಗಾಗಿ ಕಾಯ್ತಿದ್ದೆ. ಆ ಹೊಳಗೆ ಹಾರೋ ನಿರ್ಧಾರ ಮಾಡಿದ್ದು ಕೂಡ ನನ್ನನ್ನು ಕಳೆದುಕೊಳ್ಳೋ ಭಯಕ್ಕ. ನನ್ನ ಮರ್ಯಾದೆ, ನನ್ನ ಗೌರವ ಅಂತ ನಾನು ಬೊಬ್ಬೆ ಹೊಡೆದೆ. ಆದ್ರೆ ನನ್ನ ಅಸಲಿ ಗೌರವ ಇರೋದು ನಿನ್ನ ಈ ಪವಿತ್ರವಾದ ಪ್ರೀತಿಯಲ್ಲಿ. ಕ್ಷಮಿಸು ಬಿಡು ಸಾನ್ವಿ, ನಿನ್ನ ಈ ದೊಡ್ಡ ಮನಸ್ಸನ್ನು ಮಾಡಿಕೊಳ್ಳೋ ಯೋಗ್ಯತೆ ನನಗೆ ಇರಲಿಲ್ಲ. ಇವತ್ತಿನಿಂದ ನಿನ್ನ ಕಣ್ಣಲ್ಲಿ ಒಂದು ಹನಿ ನೀರು ಬರೋಕ್ಕೂ ನಾನು ಬಿಡಲ್ಲ. ಈ ರೂಮ್ ಇವತ್ತಿನವರೆಗೂ ನಿನ್ನ ರಹಸ್ಯವಾಗಿತ್ತು, ಆದ್ರೆ ಇವತ್ತಿನಿಂದ ಇದು ನಮ್ಮ ಪ್ರೀತಿಯ ದೇವಸ್ಥಾನ. ಯಾವ ಹೂವು ಯಾರ ಮುಡಿಗೋ ಅಂತ ದೇವರು ಮೊದಲೇ ನಿರ್ಧಾರ ಮಾಡಿದ್ದ. ಅದಕ್ಕೆ ಸಾನ್ವಿ ಅನ್ನೋ ಈ ಹೂವು ನನ್ನ ಬದುಕಿಗೆ ದೇವರು ಕೊಟ್ಟಿರೋ ವರ. ಆರಿ ಸಾನ್ವಿ, ನಾನು ನಿನ್ನನ್ನ ಪ್ರೀತಿಸೋಕೆ ಶುರು ಮಾಡೋದು ಇವತ್ತಿನಿಂದ ಅಲ್ಲ, ಈ ಕ್ಷಣದಿಂದಲೇ. ಫೋಟೋ ಕಡೆ ನೋಡಿ ನಗುತ್ತಾನೆ. ನೀನು ಬರೆದಿರೋ ಈ ಐ ಲವ್ ಯುಗೆ ನಾನು ಜೀವನ ಪರ್ಯಂತ ಋಣಿಯಾಗಿರ್ತೀನಿ. ನಾಳೆ ಬೆಳಗ್ಗೆ ನೀನು ಕಣ್ಣು ಬಿಟ್ಟಾಗ ನಿನಗೆ ಈ ಹಳೆ ವಿಕ್ರಮ್ ಸಿಗಲ್ಲ. ನಿನ್ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ನಿನ್ನ ಗಂಡ ಸಿಗ್ತಾನೆ. ನಿನ್ನ ಮೌನಕ್ಕೆ ಇಷ್ಟು ಶಕ್ತಿ ಇದೆ ಅಂತ ಅಂದುಕೊಂಡಿರಲಿಲ್ಲ. ನನ್ನನ್ನು ಸೋಲಿಸಿಬಿಟ್ಟೆ ಸಾನ್ವಿ. ಈ ಫೋಟೋ ಇಲ್ಲಿ ಹೀಗೆ ಇರಲಿ, ನಮ್ಮ ಪ್ರೀತಿಗೆ ಇದೇ ಸಾಕ್ಷಿ. ವಿಕ್ರಮ್ ಮನಸ್ಸು ಸಾನ್ವಿಯನ್ನು ನೋಡಲು ತವಕಿಸುತ್ತಿತ್ತು. ತಡ ಮಾಡದೆ ಸಾನ್ವಿ ಬಳಿ ಬಂದ. ಸಾನ್ವಿ ಗಾಢ ನಿದ್ರೆಯಲ್ಲಿದ್ದಳು. ರೂಮಿನಲ್ಲಿದ್ದ ಕುಟ್ಟು ತನಗೆ ತಿಳಿದಿದೆ ಎಂದು ಸಾನ್ವಿಗೆ ಈಗಲೇ ತಿಳಿಯುವುದು ಬೇಡ ಎಂದುಕೊಂಡವನು ಕೀ ಸಾನ್ವಿ ಪಕ್ಕದಲ್ಲಿ ಇರಿಸಿದ. ಹತ್ತಿರ ಬಂದ ವಿಕ್ರಮ್ ಸಾನ್ವಿ ಕೈಗೆ ಹಿಡಿಯುತ್ತಾ, ಸಾನ್ವಿ, ನಿನ್ನನ್ನು ನಾನು ಅರ್ಥ ಮಾಡ್ಕೊಳ್ಳೇ ಇಲ್ಲ. ನಾನು ಎಷ್ಟು ನೋವು ಕೊಟ್ರು ನೀನು ನನ್ನನ್ನ ಪ್ರೀತಿಸೋದನ್ನ ಮಾತ್ರ ಬಿಡ್ಲಿಲ್ಲ ಅಲ್ವಾ? ನಾನೊಬ್ಬ ಎಂತಹ ಪಾಪಿ. ನೀನು ಈ ಮನೆಯ ಪ್ರತಿ ಮೂಲೆಯಲ್ಲೂ ನನ್ನ ಪ್ರೀತಿಯನ್ನೇ ಹುಡುಕ್ತಿದ್ದೆ, ಆದ್ರೆ ನಾನು ಮಾತ್ರ ನಿನ್ನ ಪ್ರತಿ ಮಾತಿನಲ್ಲೂ ತಪ್ಪನ್ನೇ ಹುಡುಕ್ತಿದ್ದೆ ಸಾನ್ವಿ. ವಿಕ್ರಮ್ ಅವಳ ತಲೆ ಸವರುತ್ತಾ, ನಿನಗೆ ಜ್ವರ ಬಂದಿರೋದು ನಿನ್ನ ದೇಹಕ್ಕೆ ಅಲ್ಲ ಸಾನ್ವಿ, ನನ್ನ ಈ ಕಠೋರವಾದ ನಡವಳಿಕೆಯಿಂದ ನನ್ನ ಮನಸ್ಸಿಗೆ ಜ್ವರ ಬಂದಿದೆ. ನಾನು ಕೊಟ್ಟಿರೋ ನೋವು ನಿನ್ನನ್ನ ಇವತ್ತು ಹೀಗೆ ಮಲಗುವಂತೆ ಮಾಡಿದೆ. ನೀನು ಆ ರೂಮ್ ನಲ್ಲಿ ನನಗೋಸ್ಕರ ಒಂದು ಪ್ರಪಂಚನೇ ಕಟ್ಟಿಕೊಂಡಿದ್ದೀಯ, ಆದ್ರೆ ನಾನು ಮಾತ್ರ ಪ್ರೀತಿ ಕೊಡದೆ, ಅರ್ಥ ಮಾಡ್ಕೊಳ್ದೆ, ಎಲ್ಲ ಇದ್ರೂ ಹೊರಗಿನ ಪ್ರಪಂಚದಲ್ಲಿ ನನ್ನ ಅನಾಥೆ ಮಾಡಿದ್ದೆ. ಕ್ಷಮಿಸು ಬಿಡು ನನ್ನನ್ನ. ವಿಕ್ರಮ್ ಕಣ್ಣೀರು ಒರೆಸಿಕೊಳ್ಳುತ್ತಾ, ನಾಳೆ ನೀನು ಕಣ್ಣು ಬಿಟ್ಟಾಗ ನಿನಗೆ ಈ ವಿಕ್ರಮ್ ನಲ್ಲಿ ಒಬ್ಬ ಅಹಂಕಾರಿ ಕಾಣಲ್ಲ, ನಿನ್ನ ಪ್ರೀತಿಗಾಗಿ ಅಂಬಲಿಸೋ ಒಬ್ಬ ಹುಚ್ಚು ಪ್ರೇಮಿ ಕಾಣಿಸ್ತಾನೆ. ಇನ್ ಮುಂದೆ ನಾನು ನಿನ್ನನ್ನ ನೋಯಿಸಲ್ಲ. ನಿನ್ನ ಪ್ರೀತಿ ಇಲ್ಲದೆ, ನಿನ್ನ ನಗು ಇಲ್ಲದೆ ಈ ವಿಕ್ರಮ್ ಬದುಕೋಕೆ ಸಾಧ್ಯವೇ ಇಲ್ಲ. ವಿಕ್ರಮ್ ಅವಳ ಆಣೆ ಮೇಲೆ ಮುತ್ತಿಟ್ಟು, ಈ ಮುತ್ತು ನಮ್ಮ ಹೊಸ ಜೀವನದ ಆಣೆ ಪ್ರಮಾಣ. ಸಾನ್ವಿ, ಮದುವೆ ದಿನ ಸಪ್ತಪದಿ ತುಳಿದಾಗ ನನ್ನ ಮನಸ್ಸಲ್ಲಿ ಯಾವ ಭಾವನೆ ಇಲ್ಲ, ಆದ್ರೆ ಇವತ್ತಿನಿಂದ ಅಲ್ಲ, ಈ ಕ್ಷಣದಿಂದ ನಿನ್ನ ಪ್ರತಿ ಹೆಜ್ಜೆಯಲ್ಲೂ ಹೆಜ್ಜೆಯಾಗಿರ್ತೀನಿ. ನೀನು ಪ್ರತಿ ಕ್ಷಣ ಸುಖವಾಗಿ ಇರೋ ತರ ಮಾಡೋದು ನನ್ನ ಜವಾಬ್ದಾರಿ. ವಿಕ್ರಮ್ ಅಳುತ್ತಾ ಸಾನ್ವಿಯ ಕೈ ಹಿಡಿದುಕೊಂಡು ಅವಳ ಪಕ್ಕದಲ್ಲೇ ಮಲಗುತ್ತಾನೆ. ಬೆಳಗಿನ ಸೂರ್ಯನ ಕಿರಣಗಳು ಸಾನ್ವಿಯ ಮುಖದ ಮೇಲೆ ಬಿದ್ದಾಗ ಸಾನ್ವಿ ಮೆಲ್ಲನೆ ಕಣ್ಣು ಬಿಡುತ್ತಾಳೆ. ಅವಳ ಪಕ್ಕದಲ್ಲೇ ತನ್ನ ಕೈಯನ್ನು ಗಟ್ಟಿಯಾಗಿ ಹಿಡಿದು ಕುರ್ಚಿಯ ಮೇಲೆ ಇರಿಸುತ್ತಿರುವುದನ್ನು ನೋಡಿ ಅವಳು ದಂಗಾಗುತ್ತಾಳೆ. ಸಾನ್ವಿ ಮನಸ್ಸಿನಲ್ಲಿ, ವಿಕ್ರಮ್ ಸರ್ ಇಡೀ ರಾತ್ರಿ ಇಲ್ಲೇ ಕುಳಿತಿದ್ರ, ನನ್ನ ಕೈಯನ್ನು ಇಷ್ಟು ಗಟ್ಟಿಯಾಗಿ ಯಾಕೆ ಹಿಡಿದಿದ್ದಾರೆ? ಸಾನ್ವಿ ಮೆಲ್ಲನೆ ಕೈ ಅಲುಗಾಡಿಸಿದಾಗ ಎಚ್ಚರಗೊಂಡ ವಿಕ್ರಮ್, ಸಾನ್ವಿ ಎಚ್ಚರ ಆಯ್ತಾ? ಈಗ ಹೇಗಿದೆ? ಜ್ವರ ಎಳ್ದಿದ್ಯಾ ನೋಡ್ತೀನಿ. ಅವಳ ಹಣೆ ಮುಟ್ಟಿ ನೋಡುತ್ತಾನೆ. ಸಾನ್ವಿ ಗಾಬರಿಯಿಂದ ಹಿಂದೆ ಸರಿದು, ನಾನು ಆರಾಮಾಗಿದ್ದೀನಿ ಸರ್, ನೀವು ಯಾಕೆ ಇಲ್ಲಿ ಹೀಗೆ ಮಲಗಿದ್ರಿ? ವಿಕ್ರಮ್, ಏನಿಲ್ಲ, ನೀನು ಭಯದಿಂದ ತುಂಬಾ ಕನವರಿಸುತ್ತಿದ್ದೆ, ಅದಕ್ಕೆ ನಾನು ಇಲ್ಲೇ ಹೀಗೆ ಕುಳಿತೆ, ನಿದ್ದೆ ಬಂತು ಅಷ್ಟೇ. ವಿಕ್ರಮ್ ಮನಸ್ಸಲ್ಲಿ ಏನೋ ಅಂದುಕೊಂಡು ಸಾನ್ವಿ ಬಾಯಿಂದ ಸತ್ಯ ಹೊರತರಲು ಬೇಕಂತಲೇ ಅವಳನ್ನು ಕೀ ಕೇಳುತ್ತಾನೆ. ವಿಕ್ರಮ್, ಸಾನ್ವಿ, ನಿನ್ನೆಯಿಂದ ಈ ಬಟ್ಟೆಯಲ್ಲೇ ಇದೆಯಾ? ಇರೋಕೆ ಕಷ್ಟ ಆಗ್ತಿದೆ ಅನ್ಸುತ್ತೆ, ಫ್ರೆಶ್ ಆಗೋಕೆ ಬೇರೆ ಬಟ್ಟೆ ತಂದು ಕೊಡಲೆ? ಸಾನ್ವಿ ಸುಸ್ತಾಗಿ, ಪರವಾಗಿಲ್ಲ ವಿಕ್ರಮ್ ಸರ್, ನಾನು ಆಮೇಲೆ ತಗೋತೀನಿ. ವಿಕ್ರಮ್, ಯಾಕೆ ಆಮೇಲೆ? ಈಗಲೇ ಚೇಂಜ್ ಮಾಡಿದ್ರೆ ಸ್ವಲ್ಪ ಆರಾಮ್ ಅನ್ಸುತ್ತೆ. ನಿನ್ನ ಬಟ್ಟೆ ಎಲ್ಲ ಆ ರೂಮ್ ನಲ್ಲೇ ಇದೆ ಅಲ್ವಾ, ಕೀ ಕೊಡು, ನಾನೇ ತರ್ತೀನಿ. ಸಾನ್ವಿ ತಕ್ಷಣ ಎಚ್ಚರವಾಗಿ, ಇಲ್ಲ ಇಲ್ಲ ಬೇಡ, ನನ್ಗೋಸ್ಕರ ನೀವು ತೊಂದ್ರೆ ತಗೋಬೇಡಿ, ನಾನೇ ಹೋಗಿ ತರ್ತೀನಿ. ವಿಕ್ರಮ್, ನಿನಗೆ ಎದ್ದು ನಿಲ್ಲೋಕು ಶಕ್ತಿ ಇಲ್ಲ ಸಾನ್ವಿ, ಸುಮ್ಮನೆ ಹಠ ಮಾಡ್ಬೇಡ, ಕೀ ಎಲ್ಲಿದೆ ಹೇಳು. ಸಾನ್ವಿ, ಆ ರೂಮ್ ನಲ್ಲಿ ತುಂಬಾ ಧೂಳು ಇದೆ ವಿಕ್ರಮ್ ಸರ್, ನಿಮಗೆ ಅಲರ್ಜಿ ಆಗುತ್ತೆ. ವಿಕ್ರಮ್ ಒಳಗೊಳಗೆ ನಗುತ್ತಾ, ಪರವಾಗಿಲ್ಲ, ನನ್ನ ಹೆಂಡತಿಗಾಗಿ ನಾನು ಅಷ್ಟು ಧೂಳು ತಿನ್ನೋಕೆ ಸಿದ್ಧ ಇದ್ದೀನಿ, ಕೀ ಕೊಡು. ಸಾನ್ವಿ, ವಿಕ್ರಮ್ ಹೆಂಡತಿ ಅಂದಿದ್ದನ್ನು ಕೇಳಿ ತಬ್ಬಿಬ್ಬಾಗಿ, ಅದು ಕೀ ಎಲ್ಲೋ ಇಟ್ಟಿದ್ದೆ, ಈಗ ನೆನಪಾಗ್ತಿಲ್ಲ. ವಿಕ್ರಮ್ ನಗುತ್ತಾ, ನಿನ್ನ ಪಕ್ಕದಲ್ಲೇ ಇಟ್ಟಿದೀಯಲ್ಲ ಸಾನ್ವಿ, ಆ ಕೀ ಅಲ್ವಾ ಅದು? ಸಾನ್ವಿ ಪಕ್ಕದಲ್ಲಿ ಇದ್ದ ಕೀ ಮುಚ್ಚಿಕೊಳ್ಳುತ್ತಾ, ಇಲ್ಲ ಇದು ಬೇರೆ ಕೀ. ವಿಕ್ರಮ್, ಬೇರೆ ಕೀನಾ? ಅದು ಅದೇ ರೂಮ್ ಕೀ ಅಂತ ನನ್ಗೆ ಗೊತ್ತು, ಬೇರೆ ಇನ್ಯಾವ ಕೀ ನಿನ್ನ ಹತ್ರ ಇರಲ್ಲ ಅಂತ ಗೊತ್ತು.
ಕೊಡು ಆ ಕೀನ. ಸಾನ್ವಿ, ಪ್ಲೀಸ್ ವಿಕ್ರಮ್ ಸರ್, ಆ ರೂಮ್ಗೆ ನಾನು ಬಿಟ್ಟು ಬೇರೆ ಯಾರೂ ಹೋಗಬಾರದು. ವಿಕ್ರಮ್ ತನಗೆ ರೂಮ್ ನಲ್ಲಿರೋ ಸೀಕ್ರೆಟ್ ಬಗ್ಗೆ ಗೊತ್ತಿದೆ ಎಂದು ತೋರಿಸಿಕೊಳ್ಳದೆ ಅವಳನ್ನು ಆಟ ಆಡಿಸುವ ಸಲುವಾಗಿ ನಾಟಕ ಮಾಡುತ್ತಾ, ಯಾಕೆ ಅಲ್ಲಿ ಯಾವ್ದಾದ್ರೂ ಪ್ರೇಮ ಪತ್ರ ಬರ್ದಿಟ್ಟಿದ್ಯಾ ಅಥವಾ ನಿನ್ನ ಸೀಕ್ರೆಟ್ ಪ್ರೇಮಿ ಅಲ್ಲಿ ಅಡಗಿದ್ದಾನ? ಸಾನ್ವಿ ಸಿಟ್ಟಿನಿಂದ, ಹೌದು ಅಂದ್ಕೊಳ್ಳಿ, ನೀವು ಮಾತ್ರ ಅಲ್ಲಿ ಹೋಗೋ ಹಾಗಿಲ್ಲ. ವಿಕ್ರಮ್, ಅರೆ ಅಂದ್ರೆ ಅಲ್ಲಿ ಯಾವುದೋ ರಹಸ್ಯ ಇದೆ ಅನ್ನೋದನ್ನ ಒಪ್ಪಿಕೊಂಡೆ ಅಲ್ವಾ? ಬಟ್ಟೆ ತರೋ ನೆಪದಲ್ಲಿ ನಾನು ಆ ರಹಸ್ಯನ ನೋಡೇ ಬಿಡ್ತೀನಿ ಅನ್ನೋ ಭಯನ? ಸಾನ್ವಿ, ವಿಕ್ರಮ್ ಸರ್, ನಾನು ನಿಮಗೆ ಮುಗಿತೀನಿ, ಆ ಕೀ ಕೇಳಬೇಡಿ. ವಿಕ್ರಮ್, ಯಾಕೆ ಸಾನ್ವಿ ಇಷ್ಟು ಹೆದರ್ತೀಯಾ? ನಾನು ಕೇವಲ ಬಟ್ಟೆ ತರಲು ಹೋಗ್ತಿದ್ದೀನಿ ಅಷ್ಟೇ, ಏನಾದರೂ ಇದ್ರೆ ನಾನು ನೋಡಲ್ಲ ಬಿಡು. ಸಾನ್ವಿ, ಬೇಡ ಸರ್. ವಿಕ್ರಮ್, ನೋಡು, ನಿನ್ನ ಬಟ್ಟೆ ಬೆವರಿನಿಂದ ನೆನೆದು ತುಂಬಾ ಸ್ಮೆಲ್ ಬರ್ತಿದೆ ಅನ್ಸುತ್ತೆ, ಕೀ ಕೊಟ್ರೆ ಬೇಗ ತಂದು ಕೊಡ್ತೀನಿ. ಸಾನ್ವಿ, ಬೇಡ, ನಾನು ವಾಸನೆ ಬಂದ್ರೂ ಪರವಾಗಿಲ್ಲ. ವಿಕ್ರಮ್, ಸರಿ, ಹಾಗಿದ್ರೆ ನಾನು ಬೀಗ ಹೊಡೆಯುವನನ್ನು ಕರೆಯಲ್ಲ, ವಾರ್ಡ್ರೋಬ್ ಓಪನ್ ಮಾಡೋಕೆ ಅವನೇ ಬರ್ತಾನೆ. ಸಾನ್ವಿ ಗಾಬರಿಯಿಂದ, ಬೇಡವೇ ಬೇಡ, ನೀವು ಯಾಕೆ ನನ್ನ ಹಿಂದೆ ಬಿದ್ದಿದ್ದೀರಾ? ವಿಕ್ರಮ್, ನಾನು ನಿನ್ನ ಹಿಂದೆ ಬಿದ್ದಿಲ್ಲ ಸಾನ್ವಿ, ನಿನ್ನ ಈ ವಿಚಿತ್ರ ವರ್ತನೆ ಹಿಂದೆ ಬಿದ್ದಿದ್ದೀನಿ. ಒಂದು ಕೀ ಕೊಡೋಕೆ ಇಷ್ಟೊಂದು ನಾಟಕನ? ಸಾನ್ವಿ, ಇದು ನಾಟಕ ಅಲ್ಲ, ನನ್ನ ಪರ್ಸನಲ್ ಲೈಫ್. ವಿಕ್ರಮ್, ಈಗ ನಾನು ನಿನ್ನ ಗಂಡ, ನಿನ್ನ ಪರ್ಸನಲ್ ಲೈಫ್ ನಲ್ಲೂ ನಾನೇ ಇರ್ಬೇಕಲ್ವಾ? ಆ ರೂಮ್ ನಲ್ಲಿ ಅಡಗಿರೋ ಸತ್ಯ ಏನು ಅಂತ ನನ್ಗೂ ಗೊತ್ತು ಮಾಡಿಕೊಡು ಸಾನ್ವಿ. ಗಂಡ ಹೆಂಡತಿ ಮಧ್ಯೆ ಯಾವ ಗುಟ್ಟು ಇರಬಾರದು. ಸಾನ್ವಿ, ನಿಮಗೆ ನಾನು ಹೆಂಡತಿ ಅಲ್ಲ, ನೀವು ನನ್ನ ಗಂಡನೂ ಅಲ್ಲ. ನೀವು ವಿಕ್ರಮ್ ಸರ್, ನಾನು ಸಾನ್ವಿ ಅಷ್ಟೇ. ವಿಕ್ರಮ್ ಮನಸ್ಸಿನಲ್ಲೇ ನಗುತ್ತಾ, ಓ ಹೌದಾ, ನನ್ಗೆ ಗೊತ್ತೇ ಇರ್ಲಿಲ್ಲ. ಸರಿ, ಕೀ ಕೊಡ್ಬೇಡ, ಆದ್ರೆ ಆ ರೂಮ್ ನಿಂದ ಯಾವುದಾದ್ರೂ ವಾಸನೆ ಬಂದ್ರೆ ನಾನು ಸುಮ್ನಿರಲ್ಲ ಎಂದು ರೇಗಿಸುತ್ತಿದ್ದ. ಸಾನ್ವಿ, ಅಲ್ಲಿ ಯಾವ ವಾಸನೆಯೂ ಇಲ್ಲ. ವಿಕ್ರಮ್, ನೋಡೋಣ, ಇವತ್ತಲ್ಲದಿದ್ರು ನಾಳೆ ಆದ್ರೂ ಆ ಕೀ ನನ್ನ ಕೈಗೆ ಸಿಗುತ್ತೆ. ಅಂದು ನಿನ್ನ ಎಲ್ಲ ಪರ್ಸನಲ್ ವಿಚಾರ ಪಬ್ಲಿಕ್ ಆಗುತ್ತೆ. ಅವಳ ಕೆನ್ನೆ ಸವರಿ ವಿಕ್ರಮ್ ನಗುತ್ತಾ ಹೊರಗೆ ಹೋಗುತ್ತಾನೆ. ಮುಂದೇನು ತಿಳ್ಕೋಬೇಕಾ? ಕತೆಗಾಗಿ ಕಮೆಂಟ್ ಮಾಡಿ, ನಿಮ್ಮ ಆಲೋಚನೆಗಳನ್ನು ಹಂಚಿಕೊಳ್ಳಿ. ಈ ಕತೆ ಹೇಗೆ ಅನಿಸಿತು ಎಂಬುದನ್ನು ಕಮೆಂಟ್ ವಿಭಾಗದಲ್ಲಿ ತಿಳಿಸಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಮಿಸ್ ಮಾಡದೆ ನಮ್ಮ ಕನ್ನಡ ಕವನಗಳು ಹಾಗೂ ಕತೆಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲಕ್ಕೆ ಧನ್ಯವಾದಗಳು.